ಬಂದಿರುವ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಕುಟುಂಬದವರ ಬಗ್ಗೆ ಇದು ನನ್ನ ಕುಟುಂಬ, ನನ್ನ ತಾಯಿಯ ಕುಟುಂಬ ಸಾವನಗೌಡರು. ಈ ಸಾವನಗೌಡರು ಮತ್ತು ಹಿನ್ನೆಲೆ ಗಂಟೆಗೆ ನಾನು ಆಗಮಿಸ್ಬೇಕಂತಂದ್ರೆ ನಮ್ಮ ತಾತ ಇಷ್ಟೊತ್ತವರೆಗೆ ತಾವೆಲ್ಲ ಕೇಳಿದ್ರಿ, ರವೀಂದ್ರ ಸಹಿತ ಅವರ ಬಗ್ಗೆ ಹೇಳಿದ್ರು. ನಮ್ಮ ತಾತ ಟಿ ಎಸ್ ಸಾವನಗೌಡರು ಅಂತ, ತೇಜಗೌಡ ಸಾವನಗೌಡರು ಅಂತ. ಮೊನ್ನೆ 3 ವರ್ಷ ಆದ ಸಂದರ್ಭದಲ್ಲಿ ಕ್ರೈಸ್ತ ಸಾಹಿತ್ಯಗಳ ಬಗ್ಗೆ ಬರೆದ ಲೇಖನದಲ್ಲಿ ಅವರ ಹೆಸರು ದಾಖಲಾಗಿದೆ. ಅದಕ್ಕೋಸ್ಕರ ನಾನು ಸಭಾಪಾಲನ ಸಮಿತಿಯವರೆಗೆ ನಮ್ಮ ಕುಟುಂಬದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಕ್ರೈಸ್ತರ ಲೇಖಕರಲ್ಲಿ ವಿರಳವಾಗಿರುವ ಈ ಒಂದು ಸಮಾಜದಲ್ಲಿ ಅವರು ತಮ್ಮ ಹೆಸರನ್ನ ಛಾಪಿಸಿ ನಮ್ಮ ಒಂದು ಅರ್ಥಪೂರ್ಣವಾದ ಗೌರವವನ್ನ ಹುಟ್ಟುಹಾಕಿದ್ದಾರೆ. ಆ ಕುಟುಂಬದ ಬಗ್ಗೆ ನಾನು ಮಾತಾಡಬೇಕಂದ್ರೆ, ಅವರು ಬರೆದ ಒಂದು ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲಿದೆ. ಕುಟುಂಬ ಪ್ರಾರ್ಥನೆಗಳು ಮತ್ತು ಮಕ್ಕಳ ಮುಕ್ತಿನ ಕೊಂಚನ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲದ ಪ್ರಾರ್ಥನೆಗಳನ್ನ ಅವರು ದಾಖಲಿಸಿದ್ದಾರೆ. ಆ ಪ್ರಾರ್ಥನೆಗಳ ಮೂಲಕವೇ ನಮ್ಮ ಬಾಲ್ಯ ಆರಂಭವಾಯಿತು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅವರು ಇನ್ನೊಂದು ಪುಸ್ತಕದಲ್ಲಿ ನಮ್ಮ ಕ್ರೈಸ್ತ ಸಂಶೋಧಕರಾದಂಥ ರೈಟ್ ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರ ಬಗ್ಗೆ ಒಂದು ಲೇಖನವನ್ನು ಬರೀತಾರೆ. ಚೆನ್ನಪ್ಪ ಉತ್ತಂಗಿಯವರ ತಕ್ಷಣ ಬರೀ ಹೆಸರಷ್ಟೇ ನಾನು ಹೇಳೋದಿಲ್ಲ. ಅವರೊಬ್ಬ ಸಂಶೋಧಕರಾಗಿ ಮಾಡಿದ ಒಂದು ದೊಡ್ಡ ಸಾಧನೆ ಇಡೀ ಕನ್ನಡ ನಾಡು ಮರೆಯಲಾಗದು. ಕನ್ನಡದ ತ್ರಿಪದಿ ಕವಿ ಸರ್ವಜ್ಞನ ವಚನಗಳನ್ನ ಕನ್ನಡ ನಾಡಿಗೆ ಕೊಟ್ಟಂತ ಮಹಾನ್ ಸಂಶೋಧಕ ಮತ್ತು ಲೇಖಕರು ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರು. ಒಬ್ಬ ಕ್ರೈಸ್ತ ಲೇಖಕ ಸರ್ವಜ್ಞನ ವಚನಗಳನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನ ಕನ್ನಡ ನಾಡಿಗೆ ಅರ್ಪಿಸ್ಲಿಕ್ಕೆ ಹೋದಾಗ ಇವರೊಬ್ಬ ಕ್ರಿಶ್ಚಿಯನ್ ಲೇಖಕ ಅಂತ ಹೇಳಿ ಒಬ್ರು ಅವರನ್ನ ಮೂದಲಿಸ್ತಾರೆ. ಅವಾಗ ಮಹಾರಾಷ್ಟ್ರದಿಂದ ಬಂದಂತ ಒಬ್ಬ ಕವಿ ಅವರನ್ನ ಡಿಫೆಂಡ್ ಮಾಡಿ ಸರ್ವಜ್ಞನ ವಚನವನ್ನೇ ಕ್ರೈಸ್ತರ ಮೇಲೆ ಅಳವಡಿಸಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಬರೀತಾರೆ ಅವರು. ಕ್ರಿಸ್ತರಿವರೆಂದು ಮಸ್ತಕವತಿರುವುದಿರು, ಕ್ರಿಸ್ತರಿವರೆಂದು ಮಸ್ತಕವತಿರುವುದಿರು, ಹಸಿತವಗೆ ಹಣ್ಣನಿತ್ತಂತೆ ಕ್ರೈಸ್ತರ ಶಿಸ್ತು ಕಾಣೆಯ ಸರ್ವಜ್ಞ ಅಂತ ಬರೀತಾರೆ. ಕ್ರೈಸ್ತರ ಶಿಸ್ತು ನಮ್ಮ ಅಜ್ಜಿಯ ಮೊದಲ ದೇಹದನ್ನ ನಾವು ಕೇಳಿದ್ದು. ನಮ್ಮ ಅಜ್ಜಿಯವರಕ್ಕೆ ಅವರು ಹೋಗೋ ಮಟ್ಟನು ಇದೇ ಹೇಳಿದ್ರು, ನನ್ನ ಮಕ್ಕಳನ್ನ ನಾನು ಶಿಸ್ತಿನಿಂದ ಬೆಳೆಸಿದೆ ಅಂತ ಹೇಳಿದ್ರು. ನಾನು, ವಿವೇಕ, ನಮ್ಮಣ್ಣ, ರವೀಂದ್ರ, ಶಾಂತೇಜ ಈ ಕುಟುಂಬದ ಹಿರಿಯ ಮೊಮ್ಮಕ್ಕಳು. ಅದರಲ್ಲಿ ರವೀಂದ್ರ ವಿವೇಕನನ್ನ ನಾನು ಬಹಳ ಬಾಲ್ಯದಿಂದಲೇ ಗಮನಿಸ್ತಾ ಬಂದಿದ್ದೇನೆ. ಒಂದು ಹಸಿವು ಏನಿತ್ತು, ಸಾಧಿಸಬೇಕಂತ ಹಸಿವು ಏನಿತ್ತು, ಆ ಹಸಿವನ್ನ ನೀಗಿಸಿದ 2 ಉದಾತ್ತ ವ್ಯಕ್ತಿತ್ವಗಳು ಇಲ್ಲಿವೆ. ಭಾರತದ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಒಂದು ಮಾತು ಹೇಳ್ತಾರೆ, ನಿಯರ್ ಇನ್ಫಾರ್ಮೇಶನ್ ಈಸ್ ನಾಟ್ ನಾಲೆಜ್, ನಿಯರ್ ನಾಲೆಜ್ ಈಸ್ ನಾಟ್ ವಿಸ್ಡಮ್. ಮಾಹಿತಿಗೆ ಹತ್ತಿರವಾದದ್ದು ಜ್ಞಾನವಲ್ಲ, ಜ್ಞಾನಕ್ಕೆ ಹತ್ತಿರವಾದದ್ದು ಮಾಹಿತಿಗೆ ಹತ್ತಿರುವುದೊಂದು ಜ್ಞಾನವಲ್ಲ, ಜ್ಞಾನಕ್ಕೆ ಹತ್ತಿರವಾದದ್ದು ಜಾಣತನವಲ್ಲ ಅಂತ ಹೇಳ್ತಾರೆ. ಮತ್ತೆ ಮನುಷ್ಯನ ನಿಜವಾದ ಶಿಕ್ಷಣ ಏನು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ, ಅದು ಒಂದು ವಿವೇಕಯುಕ್ತ ಜಾಣತನ ಅಂತ ಹೇಳಿ. ವಿವೇಕ ಇಲ್ಲೇ ಇದ್ದಾರೆ, ಅವರ ಜಾಣತನ ನಮ್ಮ ಎದುರಿಗಿದೆ. 33 ವರ್ಷಗಳ ಸೇವೆಯಲ್ಲಿ ಅವರ ಸೇವೆ ಇದೆ. ಪ್ರತಿಯೊಂದು ಅವರ ಪ್ರಮೋಷನ್ಗಳಿಂದ ಸಂಭ್ರಮಿಸಿದ ಕುಟುಂಬ ನಮ್ಮದು. There is a saying in English, slow success develops character, fast success develops ego ಅಂತ ಹೇಳಿ. ಇವತ್ತು ನಮ್ಮ ಎಲ್ಲರನ್ನ ಹೆಮ್ಮೆಯಿಂದ ತಲೆ ಎತ್ತು ಒಂದು ಈ ಕುಟುಂಬಕ್ಕೆ ಗೌರವವನ್ನು, ಹಿರಿಮೆಯನ್ನ ತಂದುಕೊಟ್ಟಂತ ಕರ್ನಲ್ ವಿವೇಕ್ ಸಾವನಗೌಡರಿಗೆ ನಮ್ಮ ಇಡೀ ಕುಟುಂಬದ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಸ್ನೇಹಿತರೆ, ಒಬ್ಬ ಒಳ್ಳೆ ಯೋಧ, ಒಬ್ಬ ಒಳ್ಳೆ ರಾಷ್ಟ್ರಪ್ರೇಮಿ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಇವು ಎಲ್ಲ ಆಗಬೇಕಂತ ಬಯಸಿದಾಗ ನಮ್ಮ ಸಮಾಜ ಬಯಸೋದು ಇವು ಎಲ್ಲ ಇರಬೇಕು. ಆದ್ರೆ ನಮ್ಮ ಮನೆಯೊಳಗಲ್ಲ, ಪಕ್ಕದ ಮನೆಯಲ್ಲಿ, ಪಕ್ಕದ ಕುಟುಂಬದಲ್ಲಿ ಹುಟ್ಟಲಿ ಅಂತ ಬಯಸುವಾಗ ನಮ್ಮ ಕುಟುಂಬದಲ್ಲೇ ಹುಟ್ಟಿ ನಮಗೆ ಇಷ್ಟೊಂದು ಹಿರಿಮೆಯನ್ನು ತಂದುಕೊಟ್ಟ ವಿವೇಕ್ ಸಾವನಗೌಡರಿಗೆ ನಾವೆಲ್ಲ ಜೋರಾಗಿ ಒಂದು ಸಲ ಚಪ್ಪಾಳೆ ತಟ್ಟೋಣ.
ಆರ್ಮಿಗೆ ಮೂಲ ಧ್ಯೇಯ ಸರ್ವಿಸ್ ಬಿಫೋರ್ ಸೆಲ್ಫ್, ಸೇವೆ ನಂತರ ನಾನು. ನಮ್ಮ ಅಸ್ತಿತ್ವವನ್ನು ಕರಗಿಸಿಕೊಂಡು ಹುಟ್ಟು ಹಾಕುವ ಈ ಒಂದು ವ್ಯಕ್ತಿತ್ವಗಳು ಇವತ್ತು ನಮ್ಮ ಕುಟುಂಬದಲ್ಲಿ ಇವೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಸ್ನೇಹಿತರೆ, ಬಂಧುಗಳೇ, ವಿವೇಕಯುಕ್ತವಾದ ಶಿಕ್ಷಣ ಅಂತ ನಾನು ಹೇಳಿದೆ. ವಿವೇಕಯುಕ್ತವಾದ ಶಿಕ್ಷಣವನ್ನ ನಾನು ಕಂಡಿದ್ದು ರಾಷ್ಟ್ರವ್ಯಾಪಿ ನೋಡುವುದಾದರೆ ಅದು ಸ್ವಾಮಿ ವಿವೇಕಾನಂದರು, ಮತ್ತು ನಮ್ಮ ಕುಟುಂಬದ ವ್ಯಾಪ್ತಿಯಲ್ಲಿ ನೋಡುವುದಾದರೆ ಅದು ಕರ್ನಲ್ ವಿವೇಕ್ ಸಾವರ್ಕರ್ ಅಂತ ಬಹಳಷ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೇನೆ. ಮೆನ್ ಮೇ ಕಮ್, ಮೆನ್ ಮೇ ಗೋ, ಮೆನ್ ಮೇ ಕಮ್, ಮೆನ್ ಮೇ ಗೋ, ಬಟ್ ವಿವೇಕ್ ಗೋ ಫಾರ್ ಎವರ್. ನಮ್ಮ ಎಲ್ಲ ಈ ಕುಟುಂಬಕ್ಕೆ ಬಹಳಷ್ಟು ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ. ಬರೀ ಇಲ್ಲಿ ವಿವೇಕದ ಬಗ್ಗೆ ಹೇಳಕತ್ತೇನೆ ಅಂತ ಹೇಳಿ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಅವರ ಸಾಧನೆಯಲ್ಲಿ ಅವರ ಪತ್ನಿ ನಮ್ಮ ಬಾಬಿ ಅವ್ರದ್ದು ಬಹಳ ದೊಡ್ಡ ಸಹಕಾರ ಇದೆ. ರಾಷ್ಟ್ರಕವಿ G.S. ಶಿವರುದ್ರಪ್ಪನವರ ಕವನದ ಒಂದು ಸಾಲು ನೆನಪಾಗ್ತದೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತಿಗೆ ತುತ್ತು ತಿನಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ? ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಕೇಳ್ತಾರೆ. ಸ್ತ್ರೀ ಅಂದರೆ ಅಷ್ಟೇ ಸಾಕು. ದೇಶವನ್ನ ಕಾಯುವ ಯೋಧನಿಗೆ ಅವನ ಮಡದಿ ಹೇಳ್ತಾಳೆ, ಹೋಗು, ನೀನು ದೇಶವನ್ನ ಕಾಯಿ, ನಿನ್ನ ಕುಟುಂಬವನ್ನ ನಾನು ಕಾಯ್ತೇನೆ, ನಿನ್ನ ಮಗುವನ್ನ ನಾನು ರಕ್ಷಿಸ್ತೇನೆ ಅಂತ ಹೇಳಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವನ ಬೆನ್ನ ಹಿಂದೆ ನಿಂತು ಅವನ ಯಶಸ್ಸಿಗೆ ಕಾರಣವಾದ ಭಾವಿಯವರಿಗೂ ಸಹಿತ ನಮ್ಮ ಎಲ್ಲರ ಕುಟುಂಬದ ಪರವಾಗಿ ಒಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ. ಸಾವರ್ಕರ್ ಒಟ್ಟು ಕುಟುಂಬ 9 ಮಕ್ಕಳು. ಅದರಲ್ಲಿ ನನಗೆ 4 ಜನ ಮಾವಂದಿರು ಹಾಗೂ 4 ಜನ ಚಿಕ್ಕವುಗಳು. ನೀವು ನೋಡಿರ್ಬೇಕು, ನಾವು ಮಾಮ ಅಂತ ಅವ್ರನ್ನ ಕರೆದು ಬೆಳೆದವರು. ನಾನೇ ಒಂದ್ಸಲ ಒಂದು ಸಮಾರಂಭಕ್ಕೆ ಹೋದಾಗ ಒಂದ್ಸಲ ಕೇಳಿದೆ, ಇವ್ರಿಗೆ ಮಾಮನ ಅಂತ ಯಾಕೆ ಕರೀತಾರ, ಬೇರೆ ಯಾವ್ದು ಯಾಕೆ ಕರೆಯುವುದಿಲ್ಲ ಅಂತ ಕೇಳಿದೆ. ಮಾಮ ಅನ್ನೋ ಶಬ್ದ ಮರಾಠಿ ಭಾಷೆಯಿಂದ ಬಂದದ್ದು. ಅದರ ಮೂಲ ನೀವು ನೋಡಿದ್ರೆ ಮಾ ಅಂದ್ರೆ ಹಿಂದಿಯಲ್ಲಿ ತಾಯಿ ಅಂತ ಅರ್ಥ. ಮಾಮ ಅಂದ್ರೆ ಇಬ್ಬರ ತಾಯಿಯಂದಿರ ಪ್ರೀತಿಯನ್ನ ಕೊಡುವ ವ್ಯಕ್ತಿಗೆ ನಾವು ಮಾಮ ಅಂತ ಕರಿತೀವಿ ಅಂತ ಹೇಳಿ. ಈ 4 ಜನ ಮಾವಂದಿರು ನಮಗೆ ಇಬ್ಬರ ತಾಯಿಯ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ಮಾಮನ ಮಕ್ಕಳು ಇವತ್ತ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಕುಟುಂಬಕ್ಕೆ ಬಹಳಷ್ಟು ಹೆಮ್ಮೆಯನ್ನ ತಂದು ಕೊಟ್ಟಿದ್ದಾರೆ. ಮತ್ತೆ ರವೀಂದ್ರ ಹೇಳಿದ ಹಾಗೆ ಇದು ಕೇವಲ ಬರೇ ಈ ಒಂದು ಸಮಾರಂಭಕ್ಕೆ ಸೀಮಿತವಾಗದೆ ನಮ್ಮ ಕುಟುಂಬದಲ್ಲಿ ಹೊರಬರುತ್ತಿರುವ ಎಷ್ಟು ಮಕ್ಕಳು ಇವತ್ತು ವಿವೇಕನನ್ನ ಆದರ್ಶವನ್ನಾಗಿ ಇಟ್ಕೊಳ್ಳಿಕ್ಕೆ ನಾವು ಹೊರಗೆಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಭಗತ್ ಸಿಂಗ್ ನೋಡ್ಬೇಕಾಗಿಲ್ಲ, ನಾವು ಅಣ್ಣಾ ಹಜಾರೆ ನೋಡ್ಬೇಕಾಗಿಲ್ಲ. ನಮ್ಮ ಕುಟುಂಬದಲ್ಲೇ ಬೆಳೆದ ವಿವೇಕ್ ಸಾವರ್ಕರ್ರನ್ನ ನಾವು ಆದರ್ಶಮಯವಾಗಿ ಇಟ್ಟುಕೊಂಡು ಈ ಕುಟುಂಬದ ಜಿ ಅಂತ ಏನು ಕರಿತೀರಿ. ನನ್ನ ಮಗಳನ್ನ ಕೇಳಕತ್ತಿದ್ವಿ, ನಾವು ಜಿ ಅಂದ್ರೆ ನೀವ್ ಯಾರು ಅಂತ ಕೇಳಿದ್ವಿ. ನಾವು ಜನ್ ಹಿಡಿದ ಜಿ ಅಂತ ಹೇಳಿದೆ. ನಾವೆಲ್ಲ ಮುಗಿದ್ಬಿಟ್ಟದೆ, ಈಗೆಲ್ಲ ನಿಮ್ದದ. ನನ್ನ ಚಿಕ್ಕ ಮಗಳು ಸೇನೆಯಿಂದ ಸೇರ್ಕೋಬೇಕು, ಸೇವೆಯನ್ನು ಮಾಡಬೇಕು ಅಂತ ಕೇಳಿದಾಗ ನಂಗೆ ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅನ್ಸಿದ್ರೆ ವಿವೇಕ್ ಅವರ ಸ್ಫೂರ್ತಿನೇ ಇವತ್ತು ಈ ಒಂದು ಎಲ್ಲ ಸಾಧನೆಗಳಿಗೆ ಹುಟ್ಟು ಹಾಕ್ತಾ ಇದೆ. ಇಲ್ಲಿ ಬರುವ ಮಕ್ಕಳು ಅವರ ಭವಿಷ್ಯ ಉಜ್ವಲವಾಗಲಿ, ವಿವೇಕನಂತ ವ್ಯಕ್ತಿಗಳಿಂದ ಅವರ ಜೀವನ ದಾರಿದೀಪವಾಗಲಿ, ಅವರ ಮುಂದಿನ ಜೀವನ ಸುಖಮವಾಗಿರಲಿ, ಅವರ ಕುಟುಂಬ ಇವತ್ತು 100 ವರ್ಷ ಚೆನ್ನಾಗಿ ಬಾಳಲಿ. ಆರ್ಮಿಯ ಧ್ಯೇಯ ಆ ಸೋಲ್ಜರ್ ನೆವರ್ ಕ್ವಿಟ್ಸ್. ಅವರು ರಿಟೈರ್ಡ್ ಆಗಿರ್ಬೋದು, ಬಟ್ ಹಿ ನೆವರ್ ಕ್ವಿಟ್ಸ್ ಫಾರ್ ಆಲ್ ಆರ್ ಅಕ್ಸೆಪ್ಟ್ ಅಂತ ಹೇಳಿ ಈ ಒಂದು ಭವ್ಯ ಸಮಾರಂಭಕ್ಕೆ ಕಾರಣರಾಗಿ ಈ ಕುಟುಂಬದಲ್ಲಿ ಇಂಥ ಒಬ್ಬ ವ್ಯಕ್ತಿ ಜನ್ಮಕ್ಕಾಗಿ ದೇವರು ತೋರಿದ ಆಶೀರ್ವಾದ ಮತ್ತು ಪ್ರೀತಿ ತಮ್ಮೆಲ್ಲರ ಪ್ರಾರ್ಥನೆಗಳಿಗೆ ನಾನು ಅಮೂಲ್ಯವಾದ ನನ್ನ ವಂದನೆಗಳನ್ನ ಅರ್ಪಿಸ್ತೇನೆ. ಇಲ್ಲಿವರೆಗೆ ನನ್ನ ಮಾತುಗಳನ್ನ ಕೇಳಿದ್ದಕ್ಕಲ್ಲ, ನನ್ನ ಮಾತುಗಳನ್ನ ಸಹಿಸಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸಿ ನನ್ನ 4 ಮಾತು ಮುಗಿಸ್ತೇನೆ. ಒನ್ಸ್ ಅಗೇನ್ ಕರ್ನಲ್ ವಿವೇಕ್ ಸಾವರ್ಕರ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ದೇವರವರನ್ನ 100 ವರ್ಷ ಚೆನ್ನಾಗಿಟ್ಟಿರಲಿ, ಶಿವವು ಕೃಪೆಯು ಅವರನ್ನ ಹಿಂಬಾಲಿಸಲಿ ಅಂತ ಕೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನನ್ನ ಸಹೋದರಿ ಗುಚ್ಚಿಯವರಿಗೆ ಹಾಗೂ ಸುಲ್ತಾ ಅವರಿಗೆ, ಚೂಟು ಅವರಿಗೆ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ಸ್. ಮಾತುಗಳೊಂದಿಗೆ